ಕಳೆದ ಒಂದು ವಾರಗಳಿಂದ ಚೀಫ್ ಸೆಕ್ರೆಟರಿ ತನಗೆ ಸಿಗ್ತಾ ಇಲ್ಲ. ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಆದರೆ ಅವರು ಸಿಎಂ ಹಿಂದೆ ಇದ್ದಾರೆ. ಹೀಗಾಗಿ ನಾನು ಅವ್ರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಧರಣಿಗೆ ಹೊರಟಿದ್ದಾರೆ. ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CS ಕಚೇರಿ ಮುಂದೆ ಪ್ರತಿಭಟನೆ ಹೋಗ್ತಾ ಇದ್ದೀರಾ, ಯಾವ ವಿಚಾರಕ್ಕಾಗಿ ಸರ್? ನೋಡಿ, ನಾವು ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕಾದ್ರೆ ಅವರು ನಮಗೆ ಅನೇಕ ಪ್ರಯತ್ನಗಳು ಮಾಡಿದ್ದೇವೆ, ನಮಗೆ ಸಿಗೋಲ್ಲ. ಪ್ರಯತ್ನ ಮಾಡಿದಾಗಲ್ಲ ಇಲ್ಲ, ಅವ್ರು ಯಾವಾಗ್ಲೂ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಇರ್ತಾರೆ. ನೋಡಿ, ಇಂಪಾರ್ಟೆಂಟ್ ಸಮಸ್ಯೆ ಇದಿದ್ದಾಗ ಹೋಗ್ಬೇಕು, ನಾವು ಹೋಗ್ಬಾರ್ದು ಅಂತ ಹೇಳಲ್ಲ. ಆದರೆ ಅವರು ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಹೊರತು ಅವರು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಅಲ್ಲ. ಅವರಿಗೆ ಬೇಕಾದಷ್ಟು ಜನ ಕಾರ್ಯದರ್ಶಿಗಳಿದ್ದಾರೆ, ಅವರು ಅದೆಲ್ಲ ನೋಡ್ಕೊಳ್ತಾರೆ. ಆದ್ರೆ ಪ್ರತಿಯೊಂದರಲ್ಲೂ ಇವರೇ ನಿಂತು ನಮ್ಗೆ ಯಾವ ಜನರಿಗೆ ಸಿಗೋದಿಲ್ಲ, ಕಚೇರಿಯಲ್ಲೇ ಕೂತ್ಕೊಳ್ಳೋದಿಲ್ಲ. ಹಂಗಿದ್ಮೇಲೆ ಏನ್ ಮಾಡ್ಬೇಕು ನಾವು? ಆ ಕಾರಣದಿಂದ ಹೋಗ್ತಾ ಇದ್ದೀವಿ. ಇವತ್ತು ಕಾಡ್ಗೋಡಿ ಪ್ಲಾಂಟೇಶನ್ ಆ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ದಲಿತರ ಜಮೀನುಗಳನ್ನೆಲ್ಲ ರಿಕವರಿ ಮಾಡ್ತಿದ್ದಾರೆ, ಕಬಳಿಸ್ತಾ ಇದ್ದಾರೆ. ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಜಮೀನುಗಳು ಅನ್ನೋ ಕಾರಣದಿಂದ ಅದನ್ನೆಲ್ಲಾನು KDB ಕೊಟ್ರಿ. ಯಾರು ಪರ್ಮಿಷನ್ ಯಾರು ಕೊಟ್ರು? ರೈತರದ್ದು ತಗೊಂಡ್ರಿ. ಅಂದ್ಮೇಲೆ ರೈತರು ಓನರ್ ತಾನೆ. ಇದು ಯಾಕ ಈಗ ಅವರು ಖಾಲಿ ಇಟ್ಕೊಂಡಿರೋ ಜಮೀನುಗಳನ್ನ ನೀವ್ ಯಾಕೆ ತಗೋತಾ ಇದ್ದೀರಿ? ಫಾರೆಸ್ಟ್ ಲ್ಯಾಂಡ್ ಅದು ಎಲ್ಲಾನು ಫಾರೆಸ್ಟ್ ಸ್ಟೇಷನ್ ಬೆಂಗಳೂರಿನ ನುಂಗಾಕ್ ನೋಡ್ತಿದ್ದಾರೆ ಇವರು. ಅದರಿಂದಾಗಿ ಮುಖ್ಯ ಕಾರ್ಯದರ್ಶಿಗಳನ್ನ ನೋಡ್ಬೇಕು ಅಂತ ಬರ್ತಾ ಇದೀವಿ. ಸರ್, ಕಳೆದ ಒಂದು ವಾರದಿಂದ ಸಿಕ್ಕಿಲ್ಲ ಅಂತಂದ್ರೆ ಕರೆಗೆರೆ ಮಾಡಿದ್ರ ಅಥವಾ ಪತ್ರ ಮಾಡ್ತಾನೆ ಇದ್ದೀವಿ, ಟೈಮ್ ಕೇಳ್ತಾನೆ ಇದ್ದೀವಿ. ಹಿಂದೇನು ಬಹಳ ಸಾರಿ ಕೇಳಿದೀವಿ, ಸಿಗೋದೇ ಇಲ್ಲ, ಕಚೇರಿಯಲ್ಲೇ ಇರಲ್ಲ. ಈಗ ಏನಂತ ಇದ್ದಾರೆ ಸರ್, ಸಿಗ್ತಾ ಇರೋದಂತ ಅಥವಾ ಹೇಗೆ ಮನವಿ? ಈಗ ಇಲ್ಲ, ಈಗೊಂದು ಇದು ಬಂತು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿದ್ದಾರೆ ಅಂತೇಳಿ. ಆಮೇಲೆ ನೋಡಿದ್ರೆ ಈಗ ಹೋಗಿಲ್ಲ. ಓಕೆ, ಈಗಾಗಲೇ ನಾವು ನೋಡ್ಬೋದು CS ಕಚೇರಿಗೆ ಬಂದಿರತಕ್ಕಂಥದ್ದು. ಬಂದು ಈಗ ಕೆಲವೇ ಕ್ಷಣಗಳಲ್ಲಿ ಈಗ CS ಕಚೇರಿ ತಲುಪ್ತಾ ಇರತಕ್ಕಂಥದ್ದು. ಚಲವಾದಿ ನಾರಾಯಣಸ್ವಾಮಿ ಅವರು ಈಗಾಗಲೇ ಕಚೇರಿಯಲ್ಲಿ ಇಲ್ಲದೆ ಹೋದ್ರು ಕೂಡ ಅವರನ್ನ ಒಳಗೆ ಕರೆದು ಕೂರಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಕಳೆದ ಒಂದು ವಾರಗಳಿಂದ ಚೀಫ್ ಸೆಕ್ರೆಟರಿ ತನಗೆ ಸಿಗ್ತಾ ಇಲ್ಲ, ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಆದರೆ ಅವರು ಸಿಎಂ ಹಿಂದೆ ಇದ್ದಾರೆ. ಹೀಗಾಗಿ ನಾನು ಅವ್ರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಧರಣಿಗೆ ಹೊರಟಿದ್ದಾರೆ. ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CS ಕಚೇರಿ ಮುಂದೆ ಪ್ರತಿಭಟನೆ ಹೋಗ್ತಾ ಇದ್ದೀರಾ, ಯಾವ ವಿಚಾರಕ್ಕಾಗಿ ಸರ್? ನೋಡಿ, ನಾವು ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕಾದ್ರೆ ಅವರು ನಮಗೆ ಅನೇಕ ಪ್ರಯತ್ನಗಳು ಮಾಡಿದ್ದೇವೆ, ನಮಗೆ ಸಿಗೋಲ್ಲ. ಪ್ರಯತ್ನ ಮಾಡಿದಾಗಲ್ಲ ಇಲ್ಲ, ಅವ್ರು ಯಾವಾಗ್ಲೂ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಇರ್ತಾರೆ. ನೋಡಿ, ಇಂಪಾರ್ಟೆಂಟ್ ಸಮಸ್ಯೆ ಇದಿದ್ದಾಗ ಹೋಗ್ಬೇಕು, ನಾವು ಹೋಗ್ಬಾರ್ದು ಅಂತ ಹೇಳಲ್ಲ. ಆದ್ರೆ ಅವರು ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಹೊರತು ಅವರು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಅಲ್ಲ. ಅವರಿಗೆ ಬೇಕಾದಷ್ಟು ಜನ ಕಾರ್ಯದರ್ಶಿಗಳಿದ್ದಾರೆ, ಅವರು ಅದೆಲ್ಲ ನೋಡ್ಕೊಳ್ತಾರೆ. ಆದ್ರೆ ಪ್ರತಿಯೊಂದರಲ್ಲೂ ಇವರೇ ನಿಂತು ನಮ್ಗೆ ಯಾವ ಜನರಿಗೆ ಸಿಗೋದಿಲ್ಲ, ಕಚೇರಿಯಲ್ಲೇ ಕೂತ್ಕೊಳ್ಳೋದಿಲ್ಲ. ಹಂಗಿದ್ಮೇಲೆ ಏನ್ ಮಾಡ್ಬೇಕು ನಾವು? ಆ ಕಾರಣದಿಂದ ಹೋಗ್ತಾ ಇದ್ದೀವಿ. ಇವತ್ತು ಕಾಡ್ಗೋಡಿ ಪ್ಲಾಂಟೇಶನ್ ಆ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ದಲಿತರ ಜಮೀನುಗಳನ್ನೆಲ್ಲ ರಿಕವರಿ ಮಾಡ್ತಿದ್ದಾರೆ, ಕಬಳಿಸ್ತಾ ಇದ್ದಾರೆ. ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಜಮೀನುಗಳು ಅನ್ನೋ ಕಾರಣದಿಂದ ಅದನ್ನೆಲ್ಲಾನು KDB ಕೊಟ್ರಿ. ಯಾರು ಪರ್ಮಿಷನ್ ಯಾರು ಕೊಟ್ರು? ರೈತರದ್ದು ತಗೊಂಡ್ರಿ. ಅಂದ್ಮೇಲೆ ರೈತರು ಓನರ್ ತಾನೆ. ಇದು ಯಾಕ ಈಗ ಅವರು ಖಾಲಿ ಇಟ್ಕೊಂಡಿರೋ ಜಮೀನುಗಳನ್ನ ನೀವ್ ಯಾಕೆ ತಗೋತಾ ಇದ್ದೀರಿ? ಫಾರೆಸ್ಟ್ ಲ್ಯಾಂಡ್ ಅದು ಎಲ್ಲಾನು ಫಾರೆಸ್ಟ್ ಸ್ಟೇಷನ್ ಬೆಂಗಳೂರಿನ ನುಂಗಾಕ್ ನೋಡ್ತಿದ್ದಾರೆ ಇವರು. ಅದರಿಂದಾಗಿ ಮುಖ್ಯ ಕಾರ್ಯದರ್ಶಿಗಳನ್ನ ನೋಡ್ಬೇಕು ಅಂತ ಬರ್ತಾ ಇದೀವಿ. ಸರ್, ಕಳೆದ ಒಂದು ವಾರದಿಂದ ಸಿಕ್ಕಿಲ್ಲ ಅಂತಂದ್ರೆ ಕರೆಗೆರೆ ಮಾಡಿದ್ರ ಅಥವಾ ಪತ್ರ ಮಾಡ್ತಾನೆ ಇದ್ದೀವಿ, ಟೈಮ್ ಕೇಳ್ತಾನೆ ಇದ್ದೀವಿ. ಹಿಂದೇನು ಬಹಳ ಸಾರಿ ಕೇಳಿದೀವಿ, ಸಿಗೋದೇ ಇಲ್ಲ, ಕಚೇರಿಯಲ್ಲೇ ಇರಲ್ಲ. ಈಗ ಏನಂತ ಇದ್ದಾರೆ ಸರ್, ಸಿಗ್ತಾ ಇರೋದಂತ ಅಥವಾ ಹೇಗೆ ಮನವಿ? ಈಗ ಇಲ್ಲ, ಈಗೊಂದು ಇದು ಬಂತು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿದ್ದಾರೆ ಅಂತೇಳಿ. ಆಮೇಲೆ ನೋಡಿದ್ರೆ ಈಗ ಹೋಗಿಲ್ಲ. ಓಕೆ, ಈಗಾಗಲೇ ನಾವು ನೋಡ್ಬೋದು CS ಕಚೇರಿಗೆ ಬಂದಿರತಕ್ಕಂಥದ್ದು. ಬಂದು ಈಗ ಕೆಲವೇ ಕ್ಷಣಗಳಲ್ಲಿ ಈಗ CS ಕಚೇರಿ ತಲುಪ್ತಾ ಇರತಕ್ಕಂಥದ್ದು. ಚಲವಾದಿ ನಾರಾಯಣಸ್ವಾಮಿ ಅವರು ಈಗಾಗಲೇ ಕಚೇರಿಯಲ್ಲಿ ಇಲ್ಲದೆ ಹೋದ್ರು ಕೂಡ ಅವರನ್ನ ಒಳಗೆ ಕರೆದು ಕೂರಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಕಳೆದ ಒಂದು ವಾರಗಳಿಂದ ಚೀಫ್ ಸೆಕ್ರೆಟರಿ ತನಗೆ ಸಿಗ್ತಾ ಇಲ್ಲ, ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಆದರೆ ಅವರು ಸಿಎಂ ಹಿಂದೆ ಇದ್ದಾರೆ.
ಹೀಗಾಗಿ ನಾನು ಅವ್ರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಧರಣಿಗೆ ಹೊರಟಿದ್ದಾರೆ. ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CS ಕಚೇರಿ ಮುಂದೆ ಪ್ರತಿಭಟನೆಗೆ ಹೋಗ್ತಾ ಇದ್ದೀರಾ, ಯಾವ ವಿಚಾರಕ್ಕಾಗಿ ಸರ್? ನೋಡಿ, ನಾವು ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕಾದ್ರೆ ಅವರು ನಮಗೆ ಅನೇಕ ಪ್ರಯತ್ನಗಳು ಮಾಡಿದ್ದೇವೆ, ನಮಗೆ ಸಿಗೋಲ್ಲ. ಪ್ರಯತ್ನ ಮಾಡಿದಾಗಲ್ಲ ಇಲ್ಲ, ಅವ್ರು ಯಾವಾಗ್ಲೂ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಇರ್ತಾರೆ. ನೋಡಿ, ಇಂಪಾರ್ಟೆಂಟ್ ಸಮಸ್ಯೆ ಇದಿದ್ದಾಗ ಹೋಗ್ಬೇಕು, ನಾವು ಹೋಗ್ಬಾರ್ದು ಅಂತ ಹೇಳಲ್ಲ. ಆದರೆ ಅವರು ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಹೊರತು ಅವರು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಅಲ್ಲ. ಅವರಿಗೆ ಬೇಕಾದಷ್ಟು ಜನ ಕಾರ್ಯದರ್ಶಿಗಳಿದ್ದಾರೆ, ಅವರು ಅದೆಲ್ಲ ನೋಡ್ಕೊಳ್ತಾರೆ. ಆದ್ರೆ ಪ್ರತಿಯೊಂದರಲ್ಲೂ ಇವರೇ ನಿಂತು ನಮ್ಗೆ ಯಾವ ಜನರಿಗೆ ಸಿಗೋದಿಲ್ಲ, ಕಚೇರಿಯಲ್ಲೇ ಕೂತ್ಕೊಳ್ಳೋದಿಲ್ಲ. ಹಂಗಿದ್ಮೇಲೆ ಏನ್ ಮಾಡ್ಬೇಕು ನಾವು? ಆ ಕಾರಣದಿಂದ ಹೋಗ್ತಾ ಇದ್ದೇವೆ. ಇವತ್ತು ಕಾಡ್ಗೋಡಿ ಪ್ಲಾಂಟೇಶನ್ ಆ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ದಲಿತರ ಜಮೀನುಗಳನ್ನೆಲ್ಲ ರಿಕವರಿ ಮಾಡ್ತಿದ್ದಾರೆ, ಕಬಳಿಸ್ತಾ ಇದ್ದಾರೆ. ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಜಮೀನುಗಳು ಅನ್ನೋ ಕಾರಣದಿಂದ ಅದನ್ನೆಲ್ಲನು KDB ಕೊಟ್ರಿ. ಯಾರು ಪರ್ಮಿಷನ್ ಯಾರು ಕೊಟ್ರು? ರೈತರದ್ದು ತಗೊಂಡ್ರಿ. ಆದ್ಮೇಲೆ ರೈತರು ಓನರ್ ತಾನೆ. ಇದು ಯಾಕ ಈಗ ಅವರು ಖಾಲಿ ಇಟ್ಕೊಂಡಿರೋ ಜಮೀನುಗಳನ್ನ ನೀವ್ಯಾಕೆ ತಗೋತಾ ಇದ್ದೀರಿ? ಫಾರೆಸ್ಟ್ ಲ್ಯಾಂಡ್ ಅದು ಎಲ್ಲಾನು ಫಾರೆಸ್ಟ್ ಸ್ಟೇಷನ್ ನಲ್ಲಿ ಬೆಂಗಳೂರಿನ ನುಂಗಾಕ್ ನೋಡ್ತಿದ್ದಾರೆ ಇವರು. ಅದರಿಂದಾಗಿ ಮುಖ್ಯ ಕಾರ್ಯದರ್ಶಿಗಳನ್ನ ನೋಡ್ಬೇಕು ಅಂತ ಬರ್ತಾ ಇದೀವಿ. ಸರ್, ಕಳೆದ ಒಂದು ವಾರದಿಂದ ಸಿಕ್ಕಿಲ್ಲ ಅಂತಂದ್ರೆ ಕರೆಗೆರೆ ಮಾಡಿದ್ರ ಅಥವಾ ಪತ್ರ ಮಾಡ್ತಾನೆ ಇದ್ದೀವಿ, ಟೈಮ್ ಕೇಳ್ತಾನೆ ಇದ್ದೀವಿ. ಹಿಂದೇನು ಬಹಳ ಸಾರಿ ಕೇಳಿದೀವಿ, ಸಿಗೋದೇ ಇಲ್ಲ, ಕಚೇರಿಯಲ್ಲೇ ಇರಲ್ಲ. ಈಗ ಏನಂತ ಇದ್ದಾರೆ ಸರ್, ಸಿಗ್ತಾ ಇರೋದಂತ ಅಥವಾ ಹೇಗೆ ಮನವಿ? ಈಗ ಇಲ್ಲ, ಈಗೊಂದು ಇದು ಬಂತು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿದ್ದಾರೆ ಅಂತೇಳಿ. ಆಮೇಲೆ ನೋಡಿದ್ರೆ ಈಗ ಹೋಗಿಲ್ಲ. ಓಕೆ, ಈಗಾಗಲೇ ನಾವು ನೋಡ್ಬೋದು CS ಕಚೇರಿಗೆ ಬಂದಿರತಕ್ಕಂಥದ್ದು. ಬಂದು ಈಗ ಕೆಲವೇ ಕ್ಷಣಗಳಲ್ಲಿ ಈಗ CS ಕಚೇರಿ ತಲುಪ್ತಾ ಇರ್ತಕ್ಕಂಥದ್ದು. ಚಲವಾದಿ ನಾರಾಯಣಸ್ವಾಮಿ ಅವರು ಈಗಾಗಲೇ ಕಚೇರಿಯಲ್ಲಿ ಇಲ್ಲದೆ ಹೋದ್ರು ಕೂಡ ಅವರನ್ನ ಒಳಗೆ ಕರೆದು ಕೂರಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಕಳೆದ 1 ವಾರಗಳಿಂದ ಚೀಫ್ ಸೆಕ್ರೆಟರಿ ತನಗೆ ಸಿಗ್ತಾ ಇಲ್ಲ, ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಆದರೆ ಅವರು CM ಹಿಂದೆ ಇದ್ದಾರೆ. ಹೀಗಾಗಿ ನಾನು ಅವ್ರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಧರಣಿಗೆ ಹೊರಟಿದ್ದಾರೆ. ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು CS ಕಚೇರಿ ಮುಂದೆ ಪ್ರತಿಭಟನೆಗೆ ಹೋಗ್ತಾ ಇದ್ದೀರಾ, ಯಾವ ವಿಚಾರಕ್ಕಾಗಿ ಸರ್? ನೋಡಿ, ನಾವು ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕಾದ್ರೆ ಅವರು ನಮಗೆ ಅನೇಕ ಪ್ರಯತ್ನಗಳು ಮಾಡಿದ್ದೇವೆ, ನಮಗೆ ಸಿಗೋಲ್ಲ. ಪ್ರಯತ್ನ ಮಾಡಿದಾಗಲ್ಲ ಇಲ್ಲ, ಅವ್ರು ಯಾವಾಗ್ಲೂ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಇರ್ತಾರೆ. ನೋಡಿ, ಇಂಪಾರ್ಟೆಂಟ್ ಸಮಸ್ಯೆ ಇದಿದ್ದಾಗ ಹೋಗ್ಬೇಕು, ನಾವು ಹೋಗ್ಬಾರ್ದು ಅಂತ ಹೇಳಲ್ಲ. ಆದ್ರೆ ಅವರು ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಹೊರತು ಅವರು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಅಲ್ಲ. ಅವರಿಗೆ ಬೇಕಾದಷ್ಟು ಜನ ಕಾರ್ಯದರ್ಶಿಗಳಿದ್ದಾರೆ, ಅವರು ಅದೆಲ್ಲ ನೋಡ್ಕೊಳ್ತಾರೆ. ಆದ್ರೆ ಪ್ರತಿಯೊಂದರಲ್ಲೂ ಇವರೇ ನಿಂತು ನಮ್ಗೆ ಯಾವ ಜನರಿಗೆ ಸಿಗೋದಿಲ್ಲ, ಕಚೇರಿಯಲ್ಲೇ ಕೂತ್ಕೊಳ್ಳೋದಿಲ್ಲ. ಹಂಗಿದ್ಮೇಲೆ ಏನ್ ಮಾಡ್ಬೇಕು ನಾವು? ಆ ಕಾರಣದಿಂದ ಹೋಗ್ತಾ ಇದ್ದೇವೆ. ಇವತ್ತು ಕಾಡ್ಗೋಡಿ ಪ್ಲಾಂಟೇಶನ್ ಆ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ದಲಿತರ ಜಮೀನುಗಳನ್ನೆಲ್ಲ ರಿಕವರಿ ಮಾಡ್ತಿದ್ದಾರೆ, ಕಬಳಿಸ್ತಾ ಇದ್ದಾರೆ. ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಜಮೀನುಗಳು ಅನ್ನೋ ಕಾರಣದಿಂದ ಅದನ್ನೆಲ್ಲನು KDB ಕೊಟ್ರಿ. ಯಾರು ಪರ್ಮಿಷನ್ ಯಾರು ಕೊಟ್ರು? ರೈತರದ್ದು ತಗೊಂಡ್ರಿ. ಆದ್ಮೇಲೆ ರೈತರು ಓನರ್ ತಾನೆ. ಇದು ಯಾಕ ಈಗ ಅವರು ಖಾಲಿ ಇಟ್ಕೊಂಡಿರೋ ಜಮೀನುಗಳನ್ನ ನೀವ್ಯಾಕೆ ತಗೋತಾ ಇದ್ದೀರಿ? ಫಾರೆಸ್ಟ್ ಲ್ಯಾಂಡ್ ಅದು ಎಲ್ಲಾನು ಫಾರೆಸ್ಟ್ ಸ್ಟೇಷನ್ ನಲ್ಲಿ ಬೆಂಗಳೂರಿನ ನುಂಗಾಕ್ ನೋಡ್ತಿದ್ದಾರೆ ಇವರು. ಅದರಿಂದಾಗಿ ಮುಖ್ಯ ಕಾರ್ಯದರ್ಶಿಗಳನ್ನ ನೋಡ್ಬೇಕು ಅಂತ ಬರ್ತಾ ಇದೀವಿ. ಸರ್, ಕಳೆದ ಒಂದು ವಾರದಿಂದ ಸಿಕ್ಕಿಲ್ಲ ಅಂತಂದ್ರೆ ಕರೆಗೆರೆ ಮಾಡಿದ್ರ ಅಥವಾ ಪತ್ರ ಮಾಡ್ತಾನೆ ಇದ್ದೀವಿ, ಟೈಮ್ ಕೇಳ್ತಾನೆ ಇದ್ದೀವಿ. ಹಿಂದೇನು ಬಹಳ ಸಾರಿ ಕೇಳಿದೀವಿ, ಸಿಗೋದೇ ಇಲ್ಲ, ಕಚೇರಿಯಲ್ಲೇ ಇರಲ್ಲ. ಈಗ ಏನಂತ ಇದ್ದಾರೆ ಸರ್, ಸಿಗ್ತಾ ಇರೋದಂತ ಅಥವಾ ಹೇಗೆ ಮನವಿ? ಈಗ ಇಲ್ಲ, ಈಗೊಂದು ಇದು ಬಂತು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿದ್ದಾರೆ ಅಂತೇಳಿ. ಆಮೇಲೆ ನೋಡಿದ್ರೆ ಈಗ ಹೋಗಿಲ್ಲ. ಓಕೆ, ಈಗಾಗಲೇ ನಾವು ನೋಡ್ಬೋದು CS ಕಚೇರಿಗೆ ಬಂದಿರತಕ್ಕಂಥದ್ದು. ಬಂದು ಈಗ ಕೆಲವೇ ಕ್ಷಣಗಳಲ್ಲಿ ಈಗ CS ಕಚೇರಿ ತಲುಪ್ತಾ ಇರ್ತಕ್ಕಂಥದ್ದು. ಚಲವಾದಿ ನಾರಾಯಣಸ್ವಾಮಿ ಅವರು ಈಗಾಗಲೇ ಕಚೇರಿಯಲ್ಲಿ ಇಲ್ಲದೆ ಹೋದ್ರು ಕೂಡ ಅವರನ್ನ ಒಳಗೆ ಕರೆದು ಕೂರಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು.